ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯದ ಕಾರ್ಯಕ್ರಮ. ಮಾಸ ಭವಿಷ್ಯಗಳಲ್ಲಿ ಮೇಷರಾಶಿ ಈ ಅಕ್ಟೋಬರ್ ತಿಂಗಳಿಗೆ ಸ್ವಲ್ಪ ಭಯದ ವಾತಾವರಣ, ಮನಸ್ಸು ಚಂಚಲತೆಯ ವಾತಾವರಣ, ದೇಹದಲ್ಲಿ ಅನಾರೋಗ್ಯದ ವಾತಾವರಣವನ್ನು ಉಂಟು ಮಾಡುವಂಥ ಸಂಭವ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಏನಕ್ಕಾಗಿ ಅಂತಂದರೆ ನೋಡಿ, ಅವರಿಗೆ ಜನ್ಮದಲ್ಲಿ ಚಂದ್ರ ಬಂದು ಕೂತಿದ್ದಾರೆ, ಜೊತೆಯಲ್ಲಿ 12ನೇ ಮನೆಯಲ್ಲಿ ರಾಹು ಇದ್ದಾರೆ, 3ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಶುಕ್ರ, ಮತ್ತು 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ರವಿ ಮತ್ತು ಬುಧ, 8ನೇ ಮನೆಯಲ್ಲಿ ಶುಕ್ರ. ಇವೆಲ್ಲವೂ ಸಹ ಏನು ಹೇಳುತ್ತೆ ಅಂದರೆ ಭಯದ ವಾತಾವರಣ, ಚಂಚಲತೆಯ ಮನಸ್ಸು, ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ, ಜೊತೆಯಲ್ಲಿ ಅನಾರೋಗ್ಯವಾಗಿ ಸಂಕಷ್ಟವನ್ನು ಪಡುವಂತಹ ವಾತಾವರಣಗಳು ಮೇಷರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶನಿಗ್ರಹ ಅಂತೂ ಅತ್ಯಂತ ಪ್ರಶಸ್ತವಾಗಿದೆ ಮೇಷರಾಶಿಯವರಿಗೆ. 11ನೇ ಮನೆಯಲ್ಲಿಯೇ ಶನಿ ಅತ್ಯಂತ ಲಾಭದಾಯಕ. ತಂದೆಯಿಂದ ಪ್ರೀತಿ ವಾತ್ಸಲ್ಯ, ತಂದೆಯವರ ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂತಹ ವಾತಾವರಣ, ತಮ್ಮ ಪರಿಶ್ರಮದಿಂದ ಜೀವನದಲ್ಲಿ ಉನ್ನತವಾದಂತಹ ಮಟ್ಟಕ್ಕೆ ಇರುವಂತಹ ಎಲ್ಲ ಅನುಗ್ರಹ, ಇದೆಲ್ಲವೂ ಇದ್ದರೆ ಇವರಿಗೆ ಪೀಡಿಸುವಂತಹ ವಾತಾವರಣ ಯಾವುದು ಅಂತ ಅಂದರೆ ಅನಾರೋಗ್ಯ, ಶತ್ರುಬಾಧೆ, ಮನಸ್ಸು ಚಂಚಲ. ಇಷ್ಟೂ ಸಹ ಮೇಷರಾಶಿಯವರಿಗೆ ಒಂದು ಬಾಧೆಯ ರೂಪದಲ್ಲಿ ಕೊಡುತ್ತೆ. ಆದ್ದರಿಂದ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ, ಜನ್ಮದಲ್ಲಿ ಬಂದು ಕುಂತಿರುವಂತಹ ಗ್ರಹ ಚಂದ್ರಗ್ರಹ, ದೋಷದಲ್ಲಿರುವಂತಹ ಗ್ರಹ ಯಾವುದು ಅಂತ ಅಂದರೆ ಅಲ್ಲಿ ಕೇತುಗ್ರಹ, ಸಪ್ತಮದಲ್ಲಿರುವಂಥ ರವಿಬುಧ. ಆದ್ದರಿಂದ ಈ ರಾಶಿಯವರು ಆದಷ್ಟೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಮಾಡುವಂಥದ್ದು, ಲಕ್ಷ್ಮೀನಾರಾಯಣ ಉಪಾಸನೆ ಮಾಡುವುದನ್ನು ಈ ಮೇಷರಾಶಿಯವರು ಅಭ್ಯಾಸ ಮಾಡಿಕೊಳ್ಬೇಕು. ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಜನ್ಮರಾಶಿಗೆ ಬಂದು ಗುರು ಸೇರಿಕೊಂಡಾಗ ಸುಮಾರು ದಿನಗಳಿಂದಲೂ ಸಮಸ್ಯೆಗಳಿದೆ. ಅಕ್ಟೋಬರ್ ತಿಂಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಗುರುವು ವೃಷಭ ರಾಶಿಗೆ ಬಂದಾಗ ಆ ರಾಶಿ ಅಧಿಪತಿ ಬಂದು ಶುಕ್ರಗ್ರಹ. ಶುಕ್ರಗ್ರಹ ಮತ್ತು ಗುರುಗ್ರಹಗಳು ಅತ್ಯಂತ ಶತ್ರುಗ್ರಹಗಳಾಗಿರುವಂಥವು. ಶತ್ರುವಿನ ಮನೆಗೆ ಮತ್ತೊಬ್ಬ ಶತ್ರು ಬಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಿರಿಕಿರಿಗಳೇ ಉಂಟಾಗುತ್ತೆ. ಹಣಕಾಸಿನ ಅತಿಯಾದಂತಹ ಗೊಂದಲಮಯವಾದಂತಹ ವಾತಾವರಣ ವೃಷಭ ರಾಶಿಯವರಿಗಿದೆ. ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಘರ್ಷಣೆಗಳು, ಗಲಾಟೆಗಳಾಗುವಂಥ ಸನ್ನಿವೇಶಗಳು ಬರುತ್ತೆ. ವೃಷಭ ರಾಶಿಯವರಿಗೆ ಸಾಲ ಮಾಡುವಂತಹ ಸಂದರ್ಭಗಳು ಬರುವಂಥ ಸನ್ನಿವೇಶಗಳು ಇರುತ್ತೆ. ನೀವೇನಾದರೂ ಸಾಲ ಕೊಟ್ಟಿದ್ರೆ, ಸಾಲ ತೆಗೆದುಕೊಂಡಿದ್ರೆ ಅವರಿಂದ ಸಂಕಷ್ಟಗಳಿಗೆ ಗುರಿಯಾಗುವಂಥ ಸನ್ನಿವೇಶಗಳೂ ಬರುತ್ತೆ. ವೃಷಭ ರಾಶಿಯವರಿಗೆ ನಂತರದಲ್ಲಿ ಕೇತುಗ್ರಹನ 5ನೇ ಮನೆಯ ಸ್ಥಾನ, ಜೊತೆಯಲ್ಲಿ 10ನೇ ಮನೆಯಲ್ಲಿರುವಂತಹ ಶನಿಯ ಸ್ಥಾನದಿಂದ ಎಂಥ ಕಠಿಣವಾದಂತಹ ಸಮಸ್ಯೆಗಳು ಬಂದರೂ ಸಹ ಅದನ್ನು ನಿವಾರಣೆಯನ್ನು ಮಾಡುವಂತಹ ಮೈಂಡ್ಸೆಟ್ ನಿಮಗೆ ತುಂಬ ಚೆನ್ನಾಗಿದೆ. ಎಂತಹ ಕ್ಲಿಷ್ಟಕರವಾದಂತಹ ಕಷ್ಟಗಳು ಸಮಸ್ಯೆಗಳು ಬಂದರೂ ಸಹ ಅದನ್ನು ಲೀಲಾಜಾಲವಾಗಿ
ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತಹ ಒಂದು ಟೆಕ್ನಿಕಲ್ ಮೈಂಡ್ ಅಂತೂ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರು ನಾನು ಆಗಲೇ ಹೇಳಿದ ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತೆಯನ್ನು ವಹಿಸಬೇಕಾಗ್ತದೆ. ಇಲ್ಲವಾದಲ್ಲಿ ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ದೊಡ್ಡ ಮಟ್ಟದ ಘರ್ಷಣೆಗಳು, ದೊಡ್ಡ ಮಟ್ಟದ ಗಲಾಟೆಗಳು, ಧನಹಾನಿ ಮತ್ತು ಮಾನಹಾನಿಗಳು ಎರಡೂ ಆಗುವಂಥ ಸನ್ನಿವೇಶಗಳು ಬರುತ್ತೆ. ಧನಹಾನಿಯೂ ಆಗಬಹುದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾನಹಾನಿಯೂ ಆಗಬಹುದು. ಆದ್ದರಿಂದ ವೃಷಭ ರಾಶಿಯವರ ಅಧಿಪತಿಯಾದಂಥವನು ಶುಕ್ರಗ್ರಹ, ದೋಷದಲ್ಲಿರುವಂಥವನು ಗುರುಗ್ರಹ. ಆದ್ದರಿಂದ ನೀವು ಗುರುವಿನ ಶಾಂತಿಯನ್ನು ಮಾಡಬೇಕು ಅಂದಾಗ ನೀವು ಮಾಡಬೇಕಾಗಿರುವಂಥದ್ದು ರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಗುರುರಾಯರ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ. ರಾಯರ ಮಠಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಕಡಲೆಕಾಳು ತೆಗೆದುಕೊಂಡೋಗಿ, ನಿಮಗೆ ಎಲ್ಲಿ ರಾಯರು ಸಿಗ್ತಾರೆ, ಎಲ್ಲಿ ಗುರುವಿನ ಸ್ಥಾನದಲ್ಲಿರುವಂಥ ದತ್ತಾತ್ರೇಯ, ಸಾಯಿಬಾಬಾ ಅಥವಾ ಮಹಾಗಣಪತಿ, ಅಜ್ಜಯ್ಯನವರು, ರಾಘವೇಂದ್ರ ಸ್ವಾಮಿ, ಯಾವುದೇ ಗುರುವಿನ ಸ್ಥಾನದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದಾಗ ನಿಮಗಿರುವಂಥ ದೋಷ ಖಂಡಿತವಾಗಿ ಪರಿಹಾರವಾಗುತ್ತೆ. ನೋಡಿ, ಮಾಸ ಭವಿಷ್ಯದಲ್ಲಿ ಮಿಥುನ ರಾಶಿಯವರಿಗೆ ಆಲೇ ಸಣ್ಣ ಪುಟ್ಟ ಕ್ಲೂ ಕೊಡ್ತಲೇ ಇದೆ. ಗ್ರಹ ಕುಜಗ್ರಹ ಬಂದು ಕುಂತ್ಕೊಂಡ ಮೇಲೆ ಆರೋಗ್ಯದಲ್ಲಿ ದುಷ್ಪರಿಣಾಮಗಳು ಬಿದ್ದಿದೆ. ಒಂದು ದಿನಕ್ಕೆ ಇದ್ದಂತಹ ಆರೋಗ್ಯ ಮತ್ತೊಂದು ದಿನದಲ್ಲಿಲ್ಲ. ಯಾವಾಗಲೂ ಸಹ ತಲೆನೋವು ಬರ್ತಾ ಇದೆ, ದೇಹದಲ್ಲಿ ಆಯಾಸದ ವಾತಾವರಣ ಬರ್ತಾ ಇದೆ, ಜ್ವರ, ಶೀತ, ನೆಗಡಿಗಳಿಂದ ಕೂಡಿರುವಂತಹ ವಾತಾವರಣಗಳು ಬಂದಿದೆ. ಏನೇನು ಮಾಡೋಕ್ಕೋದ್ರೂ ಸಹ ಕೆಲಸ ಕಾರ್ಯಗಳು ಭಾಳ ಹಿನ್ನಡೆಗೆ ಬರ್ತಾ ಇದೆ. ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಅಲ್ಪ ಮಟ್ಟದ ಪ್ರಮಾಣವನ್ನು ಮಾತ್ರ ಕೊಡ್ತಾ ಇದೆ. ಸಂಪೂರ್ಣವಾದಂಥ ಪ್ರಮಾಣದಲ್ಲಿ ಅನುಕೂಲಗಳು ಆಗ್ತಾ ಇಲ್ಲ. ಇದೆಲ್ಲವೂ ಸಹ ಗುರುವಿನ ಕುಜನ ದೋಷದಿಂದ ಬರ್ತಾ ಇದೆ. ಮಿಥುನ ರಾಶಿಯವರಿಗೆ ಗುರುಬಲವೂ ಇಲ್ಲ. ದ್ವಾದಶದಲ್ಲಿ ಗುರುಬಲ ಬಂದಾಗ ಏನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದರೆ ಆ ಕೆಲಸ ಕಾರ್ಯಗಳು ಹಿನ್ನಡೆಗೆ ಬೀಳ್ತಾ ಇದೆ. ಆ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಆಗ್ತಾ ಇಲ್ಲ. ಮಿಥುನ ರಾಶಿಯವರಿಗೆ ಗುರುಬಲವೂ ಇಲ್ಲ, ಇನ್ನು ಕುಜ ಬಲದ ಅನುಗ್ರಹವೂ ಇಲ್ಲ. ಆದ್ದರಿಂದ ಇವೆರಡು ಗ್ರಹಗಳು ಅತ್ಯಂತ ಮಾರಕವಾಗಿದೆ ಮಿಥುನ ರಾಶಿಯವರಿಗೆ. ಆರೋಗ್ಯದ ವ್ಯತ್ಯಾಸದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಹೊಸ ಕೆಲಸಗಳ ಆರಂಭಗಳಲ್ಲಿ ಅಷ್ಟೂ ಸಹ ನಷ್ಟವನ್ನು, ಕಷ್ಟವನ್ನು, ಸಮಸ್ಯೆಯನ್ನು, ಸಂಕಷ್ಟವನ್ನು ಉಂಟು ಮಾಡ್ತಾ ಇರುವಂತಹ ಮಿಥುನ ರಾಶಿಯವರು ಏನು ಮಾಡಬೇಕು ಅಂತ ಅಂದರೆ ಅನನ್ಯವಾಗಿ ಅವರು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನವನ್ನು ಖಂಡಿತವಾಗಿ ಮಾಡಬೇಕು. ತತ್ಪುರುಷಾಯ ವಿದ್ಮಹೆ ದೇವಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತು. ಈ ಶ್ಲೋಕವನ್ನು ಯಾವಾಗಲೂ ಹೇಳ್ಕೊಳ್ಬೇಕಾಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿ ಕುಜನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ತೊಗರಿಬೇಳೆಯನ್ನು, ಗುರುವಿಗೆ ಸಂಬಂಧಪಟ್ಟಂತಹ ಕಡಲೆಕಾಳನ್ನು ಯಾವಾಗಲೂ ಸಹ ನೀವು ಎಲ್ಲಿ ಹತ್ತಿರದಲ್ಲಿರುವಂತಹ ದೇವಸ್ಥಾನ ಅಂದರೆ ಮಹಾಗಣಪತಿ ದೇವಸ್ಥಾನವಾಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಾಗಿರ್ಬೋದು, ಅಲ್ಲಿ ಹೋಗಿ ಅದನ್ನು ದಾನ ಕೊಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ಪ್ರತಿ ಗುರುವಾರ, ಪ್ರತಿ ಬುಧವಾರ ಸಾಧ್ಯವಾದರೆ ಹೋಗಿ ನಿಮಗೆ ಆದಷ್ಟು ಸಹ ಆರೋಗ್ಯದ ಚೇತರಿಕೆಗಳು ಮತ್ತು ಆಗುವಂಥ ಸಣ್ಣ ಪುಟ್ಟ ಅನಿಷ್ಟಗಳಿಂದ ವಿಮುಕ್ತರಾಗಲಿಕ್ಕೆ ಖಂಡಿತವಾಗಿ ಇದು ನಿಮಗೆ ಸಹಕಾರವಾಗುತ್ತೆ ಅಂತ ಹೇಳಿ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಕರ್ಕಾಟಕ ರಾಶಿಯವರಿಗೆ ಅತ್ಯಂತ ಲಾಭದಾಯಕ. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಶನಿಯ ದೋಷದಿಂದ ವಿಮುಕ್ತರಾಗಿದ್ದೀರಿ. ಮನೆಗಳಲ್ಲಿ ಶುಭ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಇದೆ. ಕೈ ಹಾಕಿದ ಕೆಲಸದಲ್ಲಿ ನಿಮಗೆ ಅತ್ಯಂತ ಲಾಭದಾಯಕವಾಗುವಂತಹ ವಾತಾವರಣಗಳು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ವ್ಯವಹಾರಗಳಾಗತ್ತೆ. ಕೋರ್ಟು ಕಚೇರಿಗಳಲ್ಲಿ ಏನಾದರೂ ವ್ಯವಹಾರಗಳಿದ್ದರೆ ಅದು ನಿಮ್ಮದೇ ಆಗಿರುವಂತಹ ವಾತಾವರಣಗಳ ಸೃಷ್ಟಿಯಾಗತ್ತೆ. ಸ್ನೇಹಿತರಿಂದ ಸಹಕಾರ, ಸಹಯೋಗ ಸಿಗುತ್ತೆ. ಕುಟುಂಬದಲ್ಲಿ ಸೌಹಾರ್ದತೆ, ಶಾಂತಿ, ಪ್ರೀತಿ, ವಾತ್ಸಲ್ಯ ಇದೆಲ್ಲವೂ ಕುಟುಂಬದಲ್ಲಿ ಅತ್ಯಂತ ಮನೆ ಮಾಡುತ್ತೆ. ಏನನ್ನು ಪ್ರಯತ್ನ ಪಟ್ಟರೂ ಸಹ ಅನುಕೂಲಕರವಾದಂತಹ ವಾತಾವರಣ ಅಂತೂ
ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರು ಆಧ್ಯಾತ್ಮಿಕವಾದಂಥ ಒಲವನ್ನು ಹೊಂದಿರುವಂಥವರು, ಆಧ್ಯಾತ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರುವಂಥದ್ದು. ದೇವರ ದಿಂಡರ ಪೂಜೆಗಳು, ಪುನಸ್ಕಾರಗಳು, ಹೋಮ ಹವನಾದಿಗಳು, ಪೂಜೆ ಪುನಸ್ಕಾರಾದಿಗಳು ಇದೆಲ್ಲವನ್ನು ಮಾಡುವಂತಹ ಮನಸ್ಕರಾಗಿರ್ತೀರಿ ಕರ್ಕಾಟಕ ರಾಶಿಯವರು. ಅದರಿಂದ ನಿಮಗೆ ಬಹಳವಾದಂತಹ ಅನುಕೂಲತೆಗಳನ್ನು ನೋಡ್ತೀರಿ. ಜೊತೆಯಲ್ಲಿ ನೀವು ಧಾರ್ಮಿಕ ವಿಚಾರದಲ್ಲಲ್ಲದೆ ನಿಮಗೆ ಏನೇ ಕೈಂಕರ್ಯಗಳನ್ನು ಮಾಡಿ ನಿಮಗೆ ಸುಮಾರು ಅನಿಷ್ಟಗಳಿತ್ತು, ನಿಮಗೆ ಸಂಕಷ್ಟಗಳನ್ನು ಬಹಳ ಅನುಭವಿಸಿದ್ರಿ. ಸುಮಾರು ದಿನಗಳಿಂದಲೂ ಸಹ ಸಮಸ್ಯೆಗಳು, ಸಂಕಷ್ಟಗಳು ಬಹಳವಾಗಿ ಕಾಡ್ತಾ ಇತ್ತು. ಅದಲ್ಲೂ ಸಹ ಮನೆಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು, ಮನೆಗಳಲ್ಲಿ ಏನಾದರೂ ಒಂದು ಕೈಂಕರ್ಯವನ್ನು ಮಾಡೋಣ, ಏನಾದರೂ ಅಭಿವೃದ್ಧಿ ಕಾರ್ಯವನ್ನು ಮಾಡೋಣ ಅಂತ ಹೋದಾಗೆಲ್ಲವೂ ಸಹ ನಿಮಗೆ ಬಹಳ ಸಮಸ್ಯೆಯನ್ನು, ಬಹಳ ಹಿನ್ನಡೆಯನ್ನು, ಬಹಳ ಗೊಂದಲವನ್ನು ಉಂಟು ಮಾಡ್ತುವಂಥ ಸಂದರ್ಭಗಳಿತ್ತು. ಆದರೆ ಈಗ ಅದೆಲ್ಲವೂ ಸಹ ನಿಮಗೆ ಶುಭವಾಗಿರುವಂಥ ಸಂದರ್ಭಗಳು ಕೂಡಿ ಬಂದಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ, ವ್ಯವಹಾರಗಳು ಕೈಗೂಡುತ್ತೆ, ಅಂದುಕೊಂಡ ಎಲ್ಲ ಕೆಲಸಗಳಾಗುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಸರ್ಕಾರಿ ಕೆಲಸಗಳಲ್ಲಂತೂ ಉತ್ತಮವಾದಂಥ ವ್ಯವಹಾರಗಳು ಆಗುವಂಥ ಸನ್ನಿವೇಶಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿ ಅಧಿಪತಿ ಬಂದು ಚಂದ್ರಗ್ರಹ. ನೀವು ಯಾವಾಗಲೂ ಸಹ ಪ್ರತಿ ಸೋಮವಾರ ನೀವು ಎಲ್ಲಿ ಹತ್ತಿರದಲ್ಲಿ ಶಿವನ ದೇವಸ್ಥಾನ ಇರುತ್ತೋ ಅಲ್ಲಿಗೆ ಶಿವನಿಗೊಂದು ಬಿಲ್ವ ಅರ್ಚನೆಯನ್ನು ಮಾಡಿಸಿ, ಅಥವಾ ಅದರ ನಿಮಗೆ ಬಿಲ್ ಪತ್ರೆಯನ್ನು ದಾನ ಕೊಡಿ, ಅಲ್ಲೋಗೊಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ಒಂದು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಆ ಭಗವಂತನ ಶಿವನ ದರ್ಶನದಿಂದ ನಿಮಗೆ ಇನ್ನೂ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಕರ್ಕಾಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಬಹಳ ಅನುಕೂಲವನ್ನುಂಟು ಮಾಡುವಂತಹ ಮಾಸವಾಗಿ ಕರ್ಕಾಟಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಇರುತ್ತೆ ಅಂತ ಹೇಳ್ತಾ, ಕೈಂಕರ್ಯವನ್ನು ನೋಡ್ತಿರುವಂಥವರು, ಕಾರ್ಯಕ್ರಮ ನೋಡ್ತಿರುವಂಥವರು ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಕಾರ್ಯಕ್ರಮದ ಬಗ್ಗೆ ಸಣ್ಣದಾದಂಥ ಅನಿಸಿಕೆಯನ್ನು ಹೇಳಿ ಅಂತ ಹೇಳ್ತಾ, ನೋಡಿ ಈ ದಿನ ಸಿಂಹರಾಶಿಗೆ ಅತ್ಯಂತ ಲಾಭದಾಯಕವಾದಂತಹ ಮಾಸ ಯಾವುದು ಅಂತ ಅಂದರೆ ಅದು ಅಕ್ಟೋಬರ್ ತಿಂಗಳು ಮಾಸ. ಯಾಕೆ ಅಂತಂದರೆ ಗುರುಬಲ ಇದೆ, ಕುಜನ ಅನುಗ್ರಹ ಇದೆ, ಶುಕ್ರನ ಅನುಗ್ರಹ ಇದೆ. ಎಲ್ಲ ರೀತಿಯಾದಂತಹ ವ್ಯವಹಾರಗಳನ್ನು ಕೈಗೂಡುವಂತಹ ವಾತಾವರಣ ಸಿಂಹರಾಶಿಗಿದೆ. ಸಿಂಹರಾಶಿಯವರು ಮೇಲಧಿಕಾರಿಗಳಿಂದ ಉತ್ತಮವಾದಂತಹ ಹೆಸರನ್ನು ಸಂಪಾದನೆ ಮಾಡ್ತೀರಿ. ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳನ್ನು ಕೇಳ್ತೀರಿ. ಮೇಲಧಿಕಾರಿಗಳಿಂದ ನಿಮಗೆ ಉತ್ತಮವಾದಂಥ ಒಡನಾಟ, ಉತ್ತಮವಾದಂತಹ ಸಹಕಾರ, ಸಹಯೋಗ ಸಿಗುವಂತಹ ವಾತಾವರಣ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರಿಗೆ ಕುಟುಂಬದ ಉತ್ತಮವಾದಂಥ ಸೌಹಾರ್ದತೆ, ಕುಟುಂಬ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟಗಳು, ಕೈ ಹಾಕಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂಥದ್ದು. ನೀವು ನೋಡ್ಬೋದು ಸಿಂಹರಾಶಿಯವರು ನಿವೇಶನ ತೆಗೆದುಕೊಳ್ಳೋದಕ್ಕೆ, ಮನೆಯನ್ನು ಕಟ್ಟೋದಕ್ಕೆ, ಭೂಮಿಯನ್ನು ಖರೀದಿ ಮಾಡಲಿಕ್ಕೆ, ವಾಹನವನ್ನು ಖರೀದಿ ಮಾಡಲಿಕ್ಕೆ ಉತ್ತಮವಾದಂತಹ ಮಾಸ ಯಾವುದು ಅಂತ ಅಂದರೆ ಅದು ಅಕ್ಟೋಬರ್ ತಿಂಗಳು. ನಿಮ್ಮ ಅಲ್ಪ ಪ್ರಮಾಣದ ಪ್ರಯತ್ನ ದೊಡ್ಡ ಮಟ್ಟದ ಲಾಭ ಕೊಡುವಂತಹ ವಾತಾವರಣ ಸಿಂಹರಾಶಿಯವರಿಗಿದೆ. ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ಸಹ ನೀವು ಇಂಥ ಉತ್ತಮವಾದಂತಹ ಸುಸಂದರ್ಭವನ್ನು ನೀವು ವ್ಯರ್ಥವನ್ನು ಮಾಡಿಕೊಳ್ಬಾರ್ದು. ನಿಮ್ಮ ಪ್ರಯತ್ನ ಸಾಕು, ಫಲ ಖಂಡಿತವಾಗಿ ಸಿಗುತ್ತೆ. ಸಿಂಹರಾಶಿ ಅಧಿಪತಿಯಾದಂಥವರು ರವಿಗ್ರಹ. ಸಿಂಹರಾಶಿಯವರು ಪ್ರಾತಃ ಕಾಲ ಎದ್ದ ತಕ್ಷಣವೇ ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಮಾಡಿ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನೀವು ಎದ್ದೇಳೋದನ್ನು, ಬೆಳಗ್ಗೆ ಎದ್ದೇಳೋದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಅದು ನಿಮಗೆ ಬಹಳ ವರಪ್ರದವಾಗುತ್ತೆ. ಅನಂತರದಲ್ಲಿ ನೀವು ಬೆಳಗ್ಗೆ ಒಂದು ಸೂರ್ಯನ ಒಂದು ದರ್ಶನವನ್ನು ಮಾಡಿ ನಿಮ್ಮ ನಿತ್ಯ ಕೈಂಕರ್ಯಗಳಿಗೆ ನೀವು ಒಟ್ಟಾಗ ಅದು ನಿಮಗೆ ಉತ್ತಮವಾದಂಥ ಫಲಪ್ರದವಾಗಿ ನಿಮಗೆ ಇರುತ್ತೆ ಅಂತ ಹೇಳ್ತಾ, ಸೂರ್ಯಗ್ರಹನಿಗೆ ಪ್ರಿಯವಾದಂಥದ್ದು ಗೋಧಿ ಧಾನ್ಯ. ನಿಮಗೆ ಎಲ್ಲಿ ಹತ್ತಿರದಲ್ಲಿ ನಿಮಗೆ ಶ್ರೀರಾಮಚಂದ್ರನ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಮಹಾವಿಷ್ಣು ದೇವಸ್ಥಾನ ಸಿಗುತ್ತೆ, ಅಲ್ಲೋಗಿ ಸ್ವಲ್ಪ ಆ ಗೋಧಿ ಧಾನ್ಯವನ್ನು ಅಲ್ಲಿ ದಾನ ಕೊಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಆ ಸೂರ್ಯನ ಅನುಗ್ರಹ ಇನ್ನೂ ಉತ್ತಮವಾದಂತಹ ಬೆಳಕನ್ನು ನೀಡುವಂತಹ ಅನುಗ್ರಹವನ್ನು ಕೊಡ್ತಾನೆ ಅಂತ ಹೇಳ್ತಾ, ಸಿಂಹರಾಶಿಯ ಮಾಸ ಭವಿಷ್ಯದ ಕೈಂಕರ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಅಂತ ನೋಡಿ. ಕನ್ಯಾ ರಾಶಿಯ ರಾಶಿ ಭವಿಷ್ಯ. ಕನ್ಯಾ ರಾಶಿಗೆ ಸುಮಾರು ವರ್ಷಗಳಿಂದ
ಸುಮಾರು ವರ್ಷಗಳಿಂದ ಕೇತುಗ್ರಹ ಬಂದು ಕೂತವನು ಹೋಗ್ತಾನೆ ಇಲ್ಲ. 2.5 ವರ್ಷಗಳ ಕಾಲ ಆ ಗ್ರಹದ ಕಾಟ ನಮ್ಮನ್ನು ಕಾಡುತ್ತೆ. ಅದು ಕನ್ಯಾ ರಾಶಿಗೆ ಬಂದು ಕೂತ ಕೇತುಗ್ರಹ ಬಿಡುಗಡೆ ಆಗಲಿಕ್ಕೆ ಇನ್ನೂ ಸಮಯಗಳನ್ನು ತೆಗೆದುಕೊಳ್ಳುತ್ತೆ. ಕನ್ಯಾ ರಾಶಿಯವರಿಗೆ ಯಾವಾಗಲೂ ಸಹ ದೇಹದಲ್ಲಿ ಆಯಾಸದ ವಾತಾವರಣ, ಸುಸ್ತು ಸಂಕಟದ ವಾತಾವರಣ, ದೇಹದಲ್ಲಿ ಯಾವಾಗಲೂ ಸಹ ಉತ್ಸಾಹವಿಲ್ಲದ ವಾತಾವರಣ, ಇದೆಲ್ಲವನ್ನು ಕನ್ಯಾ ರಾಶಿಯವರಿಗೆ ತಂದು ಕೊಡುವಂಥ ಗ್ರಹ ಯಾವುದು ಅಂತ ಅಂದರೆ ಅದು ಕೇತುಗ್ರಹ. ಕೇತುಗ್ರಹ ಬಂದಾಗ ಅತಿಯಾದಂಥ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ಇಲ್ಲ ಸಲ್ಲದ ಅಪವಾದಗಳಿಗೆ, ಅಪನಿಂದನೆಗಳಿಗೆ ಗುರಿಯಾಗುವಂತಹ ವಾತಾವರಣ ಬರುತ್ತೆ. ಆದರೆ ಈ ಕನ್ಯಾ ರಾಶಿಯವರಿಗೆ ಗುರುವಿನ ಬಲ ತುಂಬ ಚೆನ್ನಾಗಿದೆ. 9ನೇ ಮನೆಯಲ್ಲಿ ಗುರು ಬರೋದರಿಂದ ಎಷ್ಟೋ ದಿನಗಳಿಂದ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಾಗುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಕೈಗೂಡುವಂತಹ ವಾತಾವರಣ ಇದೆ. ಸಾಲದ ಬಾಧೆಯಿಂದ ಹೊರಗಡೆ ಬರುವಂತಹ ದಿನಗಳು ಬಹಳ ಹತ್ತಿರದಲ್ಲಿದೆ. ಕಷ್ಟಗಳು ಅಂತ ಬಂದಾಗ ಯಾರಾದರೂ ಸಹಕಾರ ಸಹಯೋಗ ನೀಡುವಂತಹ ವಾತಾವರಣವೂ ಇದೆ. ಜೊತೆಯಲ್ಲಿ ಶತ್ರುಬಾಧೆಯೂ ಇದೆ. ನಿಮ್ಮ ಆಗುವಂತಹ ಉತ್ತಮವಾದಂತಹ ದಿನಗಳನ್ನು, ಉತ್ತಮವಾದಂತಹ ಕೆಲಸಗಳನ್ನು, ನಿಮ್ಗೆ ಆಗಬೇಕಾಗಿರುವಂಥ ವ್ಯವಹಾರಗಳನ್ನು ಕೆಡಿಸುವಂಥ ವ್ಯಕ್ತಿಗಳು ನಿಮ್ಮ ಪಕ್ಕದಲ್ಲಿಯೇ ಇರ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಹಿತಶತ್ರುಗಳ ಕಾಟ. ಈ ಹಿತಶತ್ರುಗಳ ಕಾಟ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಆದ್ದರಿಂದ ಕನ್ಯಾ ರಾಶಿಯವರು ಅತ್ಯಂತ ಜಾಗರೂಕತೆ ಎಲ್ಲಿರಬೇಕು ಅಂತ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಸ್ನೇಹಿತರ ಬಳಗ ಅಥವಾ ಅತ್ಯಂತ ಆಪ್ತರ ಬಳಗದಲ್ಲಿ ಅತ್ಯಂತ ಗೌಪ್ಯವಾಗಿರುವಂತಹ ಕೌಟುಂಬಿಕ ವಿಚಾರಗಳನ್ನು ಅಲ್ಲಿ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ಳೋದಾಗಲಿ, ಅಲ್ಲೆಲ್ಲ ವಿನಿಮಯವನ್ನು ಮಾಡ್ಕೊಳ್ಳೋದಾಗಲಿ ಖಂಡಿತವಾಗಿ ಹೋಗಬಾರ್ದು. ಅದು ನಿಮಗೆ ಒಂದು ದಿನ ಮಾರಕವಾಗುವಂಥ ಸನ್ನಿವೇಶಗಳು ಕೂಡ ಬರುತ್ತೆ. ಅದರಿಂದ ಜಾಗೃತಿಯಾಗಿರಿ. ಕನ್ಯಾ ರಾಶಿಯವರಿಗೆ ಅಧಿಪತಿಯಾದಂಥವನು ಬುಧಗ್ರಹ. ಆದ್ದರಿಂದ ಇವ್ರಿಗೆ ದೋಷದಲ್ಲಿರುವಂಥವನು ಕೇತುಗ್ರಹ. ನೀವು ಹೋಗಬೇಕಾಗಿರುವಂಥದ್ದು ಯಾವುದೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಥವಾ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹೆಸರು ಕಾಳು ತೆಗೆದುಕೊಂಡು ಹೋಗಿ, ಹೆಸರು ಕಾಳನ್ನು ದಾನ ಕೊಡಿ, ಅನಂತರದಲ್ಲಿ ಒಂದು ಪೂಜೆ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ನಿಮಗೆ ಅನುಕೂಲಕರವಾಗುತ್ತೆ ಅಂತ ಕನ್ಯಾ ರಾಶಿಯವರಿಗೆ ಹೇಳುತ್ತಾ ಮಾಸ ಭವಿಷ್ಯದ ಕೈಂಕರ್ಯ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಕಾರ್ಯಕ್ರಮ ಕನ್ಯಾ ರಾಶಿಯವರೆಗೂ ಆಗಿತ್ತು. ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ. ವೀಕ್ಷಕರೇ, ನಾನು ಹೇಳುವಂಥದ್ದು ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಖುಷಿಯಿಂದ ಹೇಳ್ತೇನೆ, ತುಲಾ ರಾಶಿಯವರಿಗೆ ಅತ್ಯಂತ ಲಾಭದಾಯಕ. ತುಲಾ ರಾಶಿಯವರಿಗಿರುವಂತಹ ವಾತಾವರಣ ಅತ್ಯಂತ ಅನುಗ್ರಹವನ್ನು ಮಾಡುತ್ತೆ. ನೋಡಿ, ಇವರಿಗೆ ಬುಧ ಆದಿತ್ಯ ಯೋಗದಲ್ಲಿದೆ, ಶುಕ್ರನ ಅನುಗ್ರಹವೂ ಇದೆ, ಸ್ನೇಹಿತರ ಬಳಗದ ಸಹಕಾರವೂ ಇದೆ. ತುಲಾ ರಾಶಿಯವರಿಗೆ ನೀವು ನೋಡ್ಬೋದು, ಜಸ್ಟ್ ನೀವು ಏನೋ ಒಂದು ಮಾಡೋಣ ಅಂತ ಜಸ್ಟ್ ತಲೆಯಲ್ಲಿ ಬಂದರೆ ಅದನ್ನು ಮಾಡ್ದಲ್ಲೇ ಬಿಡೋದಿಲ್ಲ. ಅಕ್ಟೋಬರ್ ತಿಂಗಳು ತುಲಾ ರಾಶಿಯವರಿಗೆ ಹೇಗಿದೆ ಅಂತಂದರೆ ನೀವು ಇಷ್ಟಪಟ್ಟಿದ್ದನ್ನು ಎಲ್ಲವೂ ಸಹ ನೀವು ತೆಗೆದುಕೊಳ್ತೀರಿ. ಒಂದು ಸೈಟಿಂದ ಹಿಡಿದು ಒಂದು ಮನೆ ತೆಗೆದುಕೊಳ್ಳೋದು, ಸೈಟ್ ತಗೊಳ್ಳೋದು, ವಾಹನ ತೆಗೆದುಕೊಳ್ಳೋದು ಅಂಥದ್ದು, ಮನೆಗೆ ಬೇಕಾಗಿರುವಂಥ ಉಪಕರಣಗಳನ್ನು ಖರೀದಿ ಮಾಡುವಂಥದ್ದು, ಇದೆಲ್ಲವೂ ಸಹ ಪಡ್ಕೊಳ್ಳುವಂತಹ ಅತ್ಯಂತ ಶುಭವಾಗಿರುವಂತಹ ಮಾಸ ಅಕ್ಟೋಬರ್ ಮಾಸದಲ್ಲಿ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಬುಧ ಆದಿತ್ಯ ಯೋಗ ಏನು ಹೇಳುತ್ತೆ ಅಂತಂದರೆ ಭೂಮಿ ಪ್ರಾಪ್ತಿ ಅಂತ ಹೇಳುತ್ತೆ. ಬಿಸ್ನೆಸ್ ಮಾಡುವಂಥವ್ರಿಗೆ ಉತ್ತಮವಾದಂಥ ಲಾಭ ಅಂತ ಹೇಳುತ್ತೆ. ಯಾರಾದರೂ ತುಲಾ ರಾಶಿಯವರು ಹೋಟೆಲ್ ಬಿಸ್ನೆಸ್ಸು, ವೆಹಿಕಲ್ ಬಿಸ್ನೆಸ್ಸು, ಹಣಕಾಸಿನ ಲೇವಾದೇವಿ ಮಾಡುವಂಥವ್ರು ಯಾರೇ ಇದ್ದರೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಸಂದರ್ಭ ತುಲಾ ರಾಶಿಯವರಿಗಿದೆ. ಸ್ನೇಹಿತರಿಂದ ಸಹಕಾರ ಸಹಯೋಗ, ಕುಟುಂಬದಲ್ಲಿ ಸಹಕಾರ ಸಹಯೋಗ, ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಲಾಭದಾಯಕ. ಎಷ್ಟೋ ದಿನಗಳಿಂದ ನಿಮಗೆ ಬರಬೇಕಾಗಿರುವಂಥ ಯಾವುದೇ ಬಡ್ತಿ, ಪ್ರಮೋಷನ್ನು ಅಥವಾ ಹಣಕಾಸಿನ ವಿಚಾರ ಅದೆಲ್ಲವೂ ಕೈಗೂಡುವಂತಹ ಮಾಸ ಯಾವುದಾದರೂ ಇದ್ದರೆ ತುಲಾ ರಾಶಿಯವರಿಗೆ ಅದು ಅಕ್ಟೋಬರ್ ಮಾಸ.
ಅಕ್ಟೋಬರ್ ಮಾಸ ತುಲಾರಾಶಿಯವರಿಗೆ ಅತ್ಯಂತ ಪುಣ್ಯ ಮತ್ತು ಲಾಭದಾಯಕವಾಗಿರುವಂಥ ಮಾಸ ಅಂತ ಅಂದರೆ ಖಂಡಿತವಾಗಿ ತಪ್ಪಾಗೋದಿಲ್ಲ ಅಂತ ಹೇಳ್ತಾ, ಈ ರಾಶಿಯವರು ನಿಮಗೆಲ್ಲ ಚೆನ್ನಾಗಿದೆ ಹಂಗಾರೆ ಏನು ಮಾಡೋಂಗಿಲ್ವಾ? ಖಂಡಿತವಾಗಿ ನಿಮ್ಗೆ ಏನೇ ಚೆನ್ನಾಗಿದ್ದರೂ ಸಹ ಆ ರಾಶಿ ಅಧಿಪತಿಯನ್ನಂತೂ ನೀವು ನೆನೆಸ್ಕೊಳ್ಬೇಕಾಗ್ತದೆ. ಈ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹ. ನೀವು ಯಾವುದಾದ್ರೂ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ, ಪರಮೇಶ್ವರಿ, ದುರ್ಗಿ, ಲಕ್ಷ್ಮಿ, ಸರಸ್ವತಿ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಅವರೇಕಾಳನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸಿ, ಅರ್ಚನೆ ಮಾಡಿಸಿ, ಆ ಅವರೇಕಾಳು ದಾನವನ್ನು ಅಲ್ಲಿರುವಂಥ ಅರ್ಚಕರಿಗೆ ದಾನ ಕೊಡಿ. ನಿಮ್ಗೆ ಇನ್ನೂ ಲಕ್ಷ್ಮಿ ಅನುಗ್ರಹ ಚೆನ್ನಾಗಾಗತ್ತೆ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ತುಲಾರಾಶಿಯ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಿ. ನೋಡಿ, ಈ ದಿನ ಮಾಸ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಗೆ ಶುಕ್ರಗ್ರಹಣ ಪ್ರವೇಶದಿಂದ ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಆದರೆ ಶತ್ರುಬಾಧೆಯಂತೂ ಸದಾ ನಿಮ್ಮನ್ನು ಕಾಡುತ್ತೆ. ಹಸಿವೆ ಪಡುವಂಥ ಜನಗಳು, ಹೊಟ್ಟೆ ಉರಿ ಪಡುವಂಥ ಜನಗಳು, ನಿಮ್ಮನ್ನು ಕಂಡಾಗ ಅವಹೇಳನವನ್ನು ಮಾಡುವಂಥ ಜನಗಳು, ನಿಮ್ಮನ್ನು ಎಷ್ಟು ಅವಮಾನವನ್ನು ಮಾಡಬೇಕು ಅಷ್ಟು ಅವಮಾನವನ್ನು ಮಾಡುವಂಥ ಪ್ರಯತ್ನದ ಕೆಲಸಗಳಂತೂ ನಿಮಗೆ ಆಗ್ತಲೇ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶತ್ರುಬಾಧೆಗಳಂತೂ ಕಡಿಮೆ ಆಗೋದಿಲ್ಲ. ಹಣಕಾಸಿನ ಅನುಕೂಲಗಳು ಇದ್ದರೂ ಸಹ ಆ ಹಣಕಾಸು ಎಲ್ಲವೂ ಸಹ ಅತ್ಯಂತ ದುಂದು ವೆಚ್ಚಗಳಾಗುತ್ತೆ. ಕೆಲಸಕ್ಕೆ ಬಾರದಂಥ ಖರ್ಚು ವೆಚ್ಚಗಳಾಗುವಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾಕೆ ಅಂತ ಅಂದರೆ, ನಿಮಗೆ ದ್ವಾದಶದಲ್ಲಿ ನಿಮಗೆ ರವಿ ಮತ್ತು ಬುಧ ಇವೆಲ್ಲವೂ ಸೇರಿಕೊಳ್ಳೋದ್ರಿಂದ ಭೂಮಿ ನಷ್ಟ, ಹಣಕಾಸಿನ ನಷ್ಟ ಮತ್ತು ಬಹಳ ಸಂಕಷ್ಟಗಳು, ಶತ್ರುಬಾಧೆಗಳು ಜಾಸ್ತಿ ಹೆಚ್ಚಿನದಾಗಿ ಶತ್ರುಬಾಧೆಗಳಿಂದ ಕೂಡಿರುವಂತಹ ವಾತಾವರಣ ಖಂಡಿತವಾಗಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಜೊತೆಯಲ್ಲಿ ನೀವು ನೋಡ್ಬೋದು, ಗುರುವಿನ ದೃಷ್ಟಿಯೂ ಸಹ ನಿಮಗೆ ವೃಶ್ಚಿಕ ರಾಶಿಗೆ ಬೀಳುತ್ತೆ. ಯಾವುದೇ ಶುಭ ಕಾರ್ಯಗಳು ಮಾಡೋಕ್ಕೋದ್ರೆ ಹಿನ್ನಡೆ ಆಗುತ್ತೆ, ವ್ಯವಹಾರವನ್ನು ಮಾಡೋಕ್ಕೋದ್ರೆ ಹಿನ್ನಡೆ ಆಗುತ್ತೆ, ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕೋದ್ರೆ ಹಿನ್ನಡೆ ಆಗುವಂಥ ವಾತಾವರಣ. ಹಣಕಾಸು ಬರುತ್ತೆ, ಹಿಂಗೆ ಹಣ ಬಂತು, ಹಿಂಗೆ ಖರ್ಚಾಯಿತು, ಇಷ್ಟೊಂದು ದುಡ್ಡು ಬಂತು ರೀ, ಏನೋ ಕೆಲಸ ಮಾಡೋದು ಅದೆಲ್ಲ ದುಡ್ಡು ಬಂತು ಅಂತ ಅಂತಿರ್ತೀವಿ. ದುಡ್ಡು ಬರುತ್ತೆ, ಹಂಗೆ ವೆಚ್ಚವಾಗ್ಬಿಡುತ್ತೆ. ಅಂದರೆ ಹಣಕಾಸು ನಮ್ಮ ಕೈನಲ್ಲಿ ನಿಲ್ಲೋದೇ ಇಲ್ಲ. ಆ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ರಾಶಿಯದಲ್ಲಿರುವಂತಹ ದೋಷ ಯಾವುದು ಅಂತ ಅಂದರೆ, ಅದು ಶುಕ್ರಗ್ರಹ ತುಂಬ ಚೆನ್ನಾಗಿದೆ, ಆದರೆ ನಿಮಗೆ ದೋಷದಲ್ಲಿರುವಂಥದ್ದೇ ರವಿ ಮತ್ತು ಬುಧ ಇರುತ್ತಾನೆ, ಗುರುಗ್ರಹ ಇರ್ತಾರೆ. ಅದಕ್ಕೆ ಅಧಿಪತಿ ಯಾರು ಅಂತ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ. ಅದರ ಪ್ರತಿ ಮಂಗಳವಾರ ರಾಯರ ಮಠಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕಡಲೆಕಾಳು ತಗೊಂಡೋಗಿ ದಾನ ಕೊಟ್ಬಿಟ್ಟು ಬನ್ನಿ, ಅನುಕೂಲವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅನಿಷ್ಟಗಳಿಂದ ವಿಮುಕ್ತರಾಗಲಿಕ್ಕೆ ಇದೊಂದೇ ಸಣ್ಣ ಮಾರ್ಗ ಇರುವಂತಹ ಮಾರ್ಗ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಿ. ಧನುಸ್ಸು ರಾಶಿಗೆ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ಶುಕ್ರಗ್ರಹನೇ. ಧನುಸ್ಸು ರಾಶಿ ಅಧಿಪತಿ ಯಾರು ಅಂತಂದರೆ ಗುರುಗ್ರಹ ಅಧಿಪತಿಯಾಗಿದ್ದರೆ ಗುರುವಿನ ಗ್ರಹಕ್ಕೆ ದೋಷದಲ್ಲಿರುವಂಥ ಗ್ರಹ ಯಾವುದು ಅಂತಂದರೆ ಶುಕ್ರಗ್ರಹ. ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರು ಹಣಕಾಸನ್ನು ತುಂಬ ಕಳ್ಕೊಳ್ತೀರಿ. ಹಣಕಾಸಿನ ದುಂದು ವೆಚ್ಚ, ಹಣಕಾಸಿನ ವಿಚಾರಕ್ಕೋಸ್ಕರವಾಗಿ ಗಲಾಟೆಗಳು, ಗೊಂದಲಗಳು, ಮನಸ್ತಾಪಗಳು ಇದೆಲ್ಲ ಬರುವಂಥದ್ದು ಧನುಸ್ಸು ರಾಶಿಯವರಿಗೆ ಬರುತ್ತೆ. ಧನುಸ್ಸು ರಾಶಿಯವರಿಗೆ ದೋಷದಲ್ಲಿರುವಂಥವನೇ ಶುಕ್ರಗ್ರಹ. ನೀವು ಹಣಕಾಸನ್ನು ಯಾರಿಗೂ ನೀವು ಸಹಯೋಗ ಮಾಡಿರ್ತೀರಿ, ನೀವು ಅದನ್ನು ಕೇಳೋಕ್ಕೋದ್ರೆ ನೀವೇ ದುಶ್ಮನ್ ಆಗ್ತೀರಿ. ಅವರಿಂದ ಧನಹಾನಿ ಆಗದಲ್ಲದೆ, ಮಾನಹಾನಿ ಆಗದಲ್ಲದೆ ಪ್ರಾಣಹಾನಿ ಆಗುವಂಥ ಸಂದರ್ಭಗಳು ಕೂಡಿ ಬರುತ್ತೆ. ಧನುಸ್ಸು ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಶತ್ರುಗಳ ಜೊತೆಯಲ್ಲಿ ಕಾದಾಟಕ್ಕಾಗಲಿ, ಶತ್ರು ಜೊತೆಯಲ್ಲಿ ವಾಗ್ವಾದಗಳಿಗೆ ಇಳಿಯಬಾರದು ಧನುಸ್ಸು ರಾಶಿಯವರು. ಧನುಸ್ಸು ರಾಶಿಯವರು ಏನಾದರೂ ನೀವು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಾನು ಅವ್ರ ಪರಿಚಯ ಇವ್ರ ಏನಾರು ಹೋದರೆ ಮರ್ಮಾಂಗದ ಏಟುಗಳನ್ನು ಕೊಡುವಂತಹ ವಾತಾವರಣ ಇರುತ್ತೆ. ಮರ್ಮಾಂಗದ ಏಟುಗಳು ಬೀಳುವಂಥ ಸನ್ನಿವೇಶಗಳು ಧನುಸ್ಸು ರಾಶಿಯವರಿಗೆ ಮಿತ್ರನಿಂದ ಶತ್ರುವಿಂದ ಸಿಗುವಂಥ ಸನ್ನಿವೇಶಗಳಾಗುತ್ತೆ. ಮಿತ್ರನೇ ಶತ್ರುವಾಗ್ತಾನೆ, ಶತ್ರುವೇ ಮಿತ್ರನಾಗುವಂಥ ಸನ್ನಿವೇಶಗಳು ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಅಷ್ಟು ಶುಭವಾಗಿರುವಂಥ ಮಾಸ ಈ ಅಕ್ಟೋಬರ್ ತಿಂಗಳು ಮಾಸ ಆಗಿರೋದಿಲ್ಲ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಧನುಸ್ಸು ರಾಶಿಯವರು. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುಗ್ರಹ ಆಗಿರ್ತಾರೆ. ದೋಷದಲ್ಲಿರುವಂಥವನು ಶುಕ್ರಗ್ರಹ ಆಗಿದ್ದಾನೆ. ಅದಲ್ಲದೆ ಪ್ರತಿಯೊಂದು ಗ್ರಹಗತಿಗಳು ಸಹ ಒಂದಲ್ಲ ಒಂದು
ಸಂಕಷ್ಟವನ್ನು ತಂದುಕೊಡುವಂಥದ್ದು ಧನುಸ್ಸು ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ರಾಯರ ಮಠದಲ್ಲಿ ನೀವು ಸಾಧ್ಯವಾದಂಥ ಪೂಜೆ ಪುನಸ್ಕಾರಗಳನ್ನು ಏನಾದರೂ ನಿಮಗೆ ಆಗುವಂಥ ದಾನ ಧರ್ಮಾದಿಗಳನ್ನು ಮಾಡಿ ಅಂತ ಹೇಳ್ತಾ ಇರುವಂಥ ಸಮಸ್ಯೆಗಳನ್ನ ಪರಿಹಾರವನ್ನು ಮಾಡಲಿಕ್ಕೆ ಇದೊಂದೇ ಸನ್ಮಾರ್ಗ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಧನುಸ್ಸು ರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ಒಳಿತನ್ನು ಮಾಡಿ. ನೋಡಿ, ಮಾಸ ಭವಿಷ್ಯದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯ, ಮಕರ ರಾಶಿಯವರೆಗೆ ಅಧಿಪತಿಯಾದಂತಹ ಶನಿಗ್ರಹ 2ನೇ ಮನೆಯಲ್ಲಿದ್ದು ಶುಕ್ರಗ್ರಹನ ಅನುಗ್ರಹ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ವ್ಯವಹಾರಗಳು ಇದೆಲ್ಲ ಆಗುವಂಥದ್ದು ಮಕರ ರಾಶಿಯವರಿಗೆ ಈ ಮಾಸ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಯಲ್ಲಿ ನಿಮಗೆ ಯಾವುದೇ ಸರ್ಕಾರಿ ಕೆಲಸಗಳಿಗೆ ಹೋದರೂ ಸಹ, ಒಂದು ಕೋರ್ಟು ಕಚೇರಿಯಿಂದ ಹಿಡಿದು ಸರ್ಕಾರಿ ಕೆಲಸಗಳಲ್ಲಿ ಎಲ್ಲೇ ಹೋದರೂ ಉತ್ತಮವಾದಂಥ ಮನ್ನಣೆ, ಉತ್ತಮವಾದಂಥ ಕೆಲಸ ಕಾರ್ಯಗಳಾಗುವಂತಹ ದಿನ ಮಕರ ರಾಶಿಯವರೆಗೆ ಅಕ್ಟೋಬರ್ ತಿಂಗಳಲ್ಲಿರುತ್ತೆ. ಮತ್ತು ನಿಮಗೆ ಮಕರ ರಾಶಿಯವರಿಗೆ ಗುರುವಿನ ಗ್ರಹ ಚೆನ್ನಾಗಿದೆ, ಕುಜಗ್ರಹ ಚೆನ್ನಾಗಿದೆ, ಶುಕ್ರನ ಅನುಗ್ರಹ ಚೆನ್ನಾಗಿದೆ. ಇದೆಲ್ಲವೂ ಲಾಭದಾಯಕವಾಗಿರುವಂತಹ ಸನ್ನಿವೇಶಗಳು ಮಕರ ರಾಶಿಯವರಿಗೆ. ಹಾಗಾದರೆ ಮಕರ ರಾಶಿಯವರಿಗೆ ಸಮಸ್ಯೆ ಅಂತಂದರೆ 7.5 ಶನಿಯ ಅಂತ್ಯಭಾಗದಲ್ಲಿರುವಂಥದ್ದು ಮಕರ ರಾಶಿ. 7.5 ಶನಿ ಕಾಟ ಬಹಳ ಸುಮಾರು 7 ವರ್ಷಗಳಿಂದಲೂ ಇರುವಂಥದ್ದು. ಆ 7.5 ಅಂತ್ಯಭಾಗದಲ್ಲಿರುವಂಥದ್ದು ಮಕರ ರಾಶಿ. ಅಂದರೆ ಆ ಶನಿಯ ಸಮಸ್ಯೆಯೂ ಸಹ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಏನಕ್ಕಿರುತ್ತೆ ಅಂತಂದರೆ, ಶನಿಯ ದೋಷ ನಮಗೆ ಕಡಿಮೆ ಆಗಲಿಕ್ಕೆ ಕಾರಣ ಶುಕ್ರಗ್ರಹ. ಶುಕ್ರಗ್ರಹ 11ನೇ ಮನೆಯಲ್ಲಿರುವಂತಹ ಅತ್ಯಂತ ಭಾಗ್ಯಸ್ಥಾನದಲ್ಲಿರೋದ್ರಿಂದ ನಿಮ್ಮ ಪ್ರತಿಯೊಂದು ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳು ಸಫಲತೆಯನ್ನು ಕಾಡಲಿಕ್ಕೆ ಶುಕ್ರಗ್ರಹ ಬಹಳ ಅನುಕೂಲಕರನ ಮಾಡಿಕೊಡ್ತಿರ್ತಾನೆ. ಈ ರಾಶಿಯ ಅಧಿಪತಿ ಬಂದು ಶನಿಗ್ರಹ, ದೋಷದಲ್ಲಿರುವಂಥದ್ದು ಶನಿಗ್ರಹವೇ 7.5. ಆದ್ದರಿಂದ ಪ್ರತಿ ಶನಿವಾರ ರಾತ್ರಿ ಸೂರ್ಯ ಮುಳುಗಿದ ನಂತರದಲ್ಲಿ ರಾತ್ರಿ ಕಾಲದಲ್ಲಿ ಎಲ್ಲಿ ಶನಿಮಾತ್ಮನ ದೇವಸ್ಥಾನ ಇರುತ್ತಲ್ಲ ಹೋಗಿ ಒಂದು ಎಳಬತ್ತಿ ಹಚ್ಚಿ ಬನ್ನಿ. ನಿಮಗೆ ತುಂಬ ಅಪನಿಂದನೆಗಳು, ಅಪವಾದಗಳು, ಶತ್ರುಬಾಧೆಗಳು ಜಾಸ್ತಿ ಆಗಿದೆ ಅಂತ ಅಂದರೆ ಹನುಮಂತರ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿ ಹಚ್ಚಿ ಬನ್ನಿ. ಶನಿದೋಷ ಪರಿಹಾರಕ್ಕೋಸ್ಕರವಾಗಿ ಅನುಕೂಲವಾಗುತ್ತೆ. ಅದು ಬಿಟ್ಟರೆ ಶುಕ್ರಗ್ರಹನ ಅನುಗ್ರಹ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮಕರ ರಾಶಿಯ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಿ. ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ. ಕುಂಭರಾಶಿಗೆ ಇಡೀ ಈ ಮಾಸದಲ್ಲಿ ಅತ್ಯಂತ ನೀಚ ಸ್ಥಾನದಲ್ಲಿ, ಅತ್ಯಂತ ಕೆಟ್ಟ ಸ್ಥಾನದಲ್ಲಿ ನೋಡುವಂತಹ ರಾಶಿ ಯಾವುದು ಅಂತ ಅಂದರೆ ಅದು ಕುಂಭರಾಶಿಯೇ. ಕುಂಭರಾಶಿಗೆ ಅತಿಯಾದಂತಹ ಕೋಪದ ವಾತಾವರಣ, ದುಡುಕು ಸ್ವಭಾವ, ಆತುರದ ನಿರ್ಧಾರಗಳು ನಿಮ್ಮನ್ನು ದೊಡ್ಡ ಮಟ್ಟದ ಪಾತಾಳಕ್ಕೆ ತೆಗೆದುಕೊಂಡೋಗಿ ಬಿಸಾಕತ್ತೆ. ಆಲೋಚನೆ ಮಾಡಬೇಕಾದ್ರೆ ಬಹಳವಾದಂತಹ ದೀರ್ಘವಾದಂತಹ ಆಲೋಚನೆಗಳನ್ನು ಮಾಡಿ ದುಡುಕು ಸ್ವಭಾವಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಕೋಪದ ವಾತಾವರಣ ಕಡಿಮೆ ಮಾಡಿಕೊಳ್ಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ, ಘರ್ಷಣೆಗಳು, ಗೊಂದಲಗಳು ಇವೆಲ್ಲವೂ ಮಾಡಿಕೊಂಡು ಮನೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿಕೊಂಡಿದೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣ, ಸಣ್ಣ ಪುಟ್ಟ ವಿಚಾರಗಳಿಗೂ ಕಲಹಗಳು, ಗೊಂದಲಗಳು, ಮನಸ್ತಾಪಗಳು, ದೊಡ್ಡ ಮಟ್ಟದ ನಷ್ಟಗಳನ್ನು ತಂದುಕೊಡುವಂತಹ ವಾತಾವರಣಗಳನ್ನು ಕುಂಭರಾಶಿ ಸೃಷ್ಟಿ ಮಾಡಿಕೊಂಡಿದೆ. ಯಾಕೆ ಅಂದರೆ ಜನ್ಮದಲ್ಲಿರುವಂಥ ಶನಿಗ್ರಹ ಜೊತೆಲಿ 7.5 ಶನಿಗ್ರಹ ಜೊತೆಲಿ 2ನೇ ಮನೆಯಲ್ಲಿರುವಂತಹ ಕೇತುಗ್ರಹರು ಹಂಗೆ ತಂದು ಕೊಡ್ತಾರೆ. ಆಮೇಲೆ ಶುಕ್ರ ದಶಮದಲ್ಲಿರುವಂತಹ ಶುಕ್ರಗ್ರಹ ಅಂತ ದೋಷದಲ್ಲಿರುತ್ತೆ. ಅಷ್ಟಮದಲ್ಲಿರುವಂತಹ ಆ ಕೇತುಗ್ರಹ ಅಂತೂ ದೊಡ್ಡ ಮಟ್ಟದ ನಷ್ಟವನ್ನು ತಂದು ಕೊಡ್ತಾ ಇದೆ. ಕುಂಭರಾಶಿಗೆ ಒಂದಲ್ಲ ಒಂದು ಸಮಸ್ಯೆ, ಇವತ್ತೊಂದು ಸಮಸ್ಯೆ ಪರಿಹಾರವಾಯಿತು ಅಂತಂದು ನಾಳೊಂದು ಇನ್ನೊಂದು ಸಮಸ್ಯೆ ಅಲ್ಲೇ ಸೃಷ್ಟಿ ಆಗಿರುತ್ತೆ. ಇವತ್ತೊಬ್ಬರು ಏನೋ ಒಂದು ಸಮಸ್ಯೆ, ನಾನೇನೋ ಅಲ್ಲಿಂದ ಹೊರಗಡೆ ಬಂದಿದ್ದೀನಿ ಅಂತಂದರೆ ಇದೊಂದು ಮೈ ಮೇಲೆ ಬರುತ್ತೆ. ಅಂತಹ ಒಂದು ರೀತಿಯಾದಂತಹ ಗೊಂದಲಮಯ, ಬೇಸರದ ವಾತಾವರಣ,
ನಷ್ಟದ ವಾತಾವರಣ ತಂದುಕೊಡುವಂತಹ ರಾಶಿ ಕುಂಭರಾಶಿ ಇರುತ್ತೆ. ಕುಂಭರಾಶಿಯವರು ಪ್ರತಿದಿನವೂ ಸಹ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದು, ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಪ್ರತಿದಿನವೂ ಸಹ ಆದಷ್ಟು ಸಹ ಮೌನಕ್ಕೆ ಜಾರುವಂಥದ್ದು, ಧ್ಯಾನಗಳಿಗೆ ಜಾರುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನೀವು ಒಂದನ್ನು ಮಾತಾಡಿದ್ರೆ ಒಂದು ಕಲಹ ಸೃಷ್ಟಿಯಾಗುತ್ತೆ. ನೀವು ಏನೋ ಒಂದು ರೀತಿ ಮಾತಾಡಿದ್ರೆ ಒಳ್ಳೆ ರೀತಿಯಲ್ಲೇ ಮಾತನಾಡ್ತಿರ್ತೀರಿ, ಒಳ್ಳೆ ಭಾವನೆಗಳಿರುತ್ತೆ. ಆದರೆ ಇನ್ನೊಬ್ರಿಗದು ಒಂದು ಘರ್ಷಣೆಗೆ, ಗಲಾಟೆಗಳಿಗೆ, ಗೊಂದಲಮಯವಾದಂತಹ ವಾಕ್ಯವಾಗುತ್ತೆ. ಆದ್ದರಿಂದ ಜಾಗೃತಿ ಇರಿ ಅಂತ ಹೇಳ್ತಾ, ರಾಶಿಯಾಧಿಪತಿ ಬಂದು ಶನಿಗ್ರಹ, ದೋಷದಲ್ಲಿರುವಂಥವನು ಶನಿಗ್ರಹ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಯಂಕಾಲ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳಬತ್ತಿ ಹಚ್ಚಿ ಬನ್ನಿ. ಶನಿ ದೋಷ ಮೊದಲು ಪರಿಹಾರವಾಗಬೇಕು. ಶನಿಗ್ರಹ ಶಾಂತವಾದರೆ ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂತಹ ಶಾಂತಿಯತೆ ನಿಮ್ಮನ್ನು ಮನೆ ಮಾಡುತ್ತೆ. ಇಲ್ಲವಾದಲ್ಲಿ ಸಣ್ಣ ಪುಟ್ಟಗಳಿಗೂ ಸಹ ಗಲಾಟೆ, ಬೇಜಾರು, ಮನಸ್ತಾಪಗಳನ್ನು ಕೂಡಿರ್ತೀರಿ ಅಂತ ಹೇಳ್ತಾ, ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಕುಂಭರಾಶಿ ಮಾಸ ಭವಿಷ್ಯಕ್ಕೆ ಮಂಗಳವನ್ನು ಆಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಿ. ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಮೀನರಾಶಿಯ ಮಾಸ ಭವಿಷ್ಯ. ಮೀನರಾಶಿಗೆ ನೋಡಿ, ಅತಿಯಾದಂತಹ ಸುತ್ತಾಟ, ಅತಿಯಾದಂತಹ ಅಲೆದಾಟ, ಅತ್ಯಂತಹ ಹೊರ ಪ್ರದೇಶದಲ್ಲಿ ವಾಸ ಮಾಡುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಮೀನರಾಶಿಯಲ್ಲಿರುವಂತಹ ರಾಹು ದೋಷ, ಮೀನರಾಶಿಗೆ ಬರುವಂತಹ 12ನೇ ಮನೆಯಲ್ಲಿ ಶನಿ ದೋಷ, ಮೀನರಾಶಿಗೆ ಬರುವಂತಹ 2ನೇ ಮನೆಯಲ್ಲಿ ಚಂದ್ರ, 3ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಕುಜ, ಒಂದಲ್ಲ ಒಂದು ಗ್ರಹ ದೋಷಗಳು ಮೀನರಾಶಿಗೆ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದೆ. ಒಂದನ್ನು ಮಾಡೋಕ್ಕೋದ್ರೆ ಒಂದು ಅವಘಡ, ಒಂದನ್ನು ಮಾಡೋಕ್ಕೋದ್ರೆ ಒಂದು ಸಮಸ್ಯೆ, ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ವಿಫಲತೆಯನ್ನು ಕಾಣುವಂಥದ್ದು. ಒಂದು ಮನೆ ಕಟ್ಟಕ್ಕೆ ಹೋಗಿ ಆಗೋದಿಲ್ಲ, ಅಟ್ಲೀಸ್ಟ್ ಒಂದು ಬೋರ್ವೆಲ್ ಹಾಕೋಕ್ಕೆ ಹೋಗಿ ಆಗೋದಿಲ್ಲ, ಒಂದು ಹೊಸ್ದಾಗಿ ಏನಾದರೂ ಖರೀದಿ ಮಾಡಲಿಕ್ಕೆ ಹೋಗಿ ಆಗೋದಿಲ್ಲ. ಶತ್ರುಬಾಧೆಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಮನಸ್ತಾಪ, ಬೇಸರ, ಮೇಲಧಿಕಾರಿಗಳಿಂದ ಒಂದು ರೀತಿಯಾದಂಥ ಅವಮಾನದ ವಾತಾವರಣ. ಅಕಸ್ಮಾತ್ ಏನಾದರೂ ದುಡುಕಿ ನೀವೇನೋ ಕೆಲಸವನ್ನು ಬಿಟ್ಬಿಟ್ರೆ ಕೆಲಸಕ್ಕೋಸ್ಕರವಾಗಿ ತಿಂಗಳಾನುಗಟ್ಟಲೆ ಅಲದಾಡುವಂಥ ಸನ್ನಿವೇಶಗಳು. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಒಂದು ರೀತಿಯಾದಂತಹ ಮನಸ್ಸು ಚಂಚಲ ಮತ್ತು ಘರ್ಷಣೆ, ಒಂದು ಗೊಂದಲಮಯವಾಗಿ ಸೃಷ್ಟಿಯಾಗಿದೆ. ಯಾಕೆ ಅಂದರೆ 7.5 ಶನಿ ಕಾಟ, 12ನೇ ಮನೆಯಲ್ಲಿ ಶನಿ, ಜನ್ಮದಲ್ಲಿರುವಂತಹ ರಾಹು, ಮತ್ತು 2ನೇ ಮನೆಯಲ್ಲಿರುವ ಚಂದ್ರಗ್ರಹ, 3ನೇ ಮನೆಯಲ್ಲಿರುವಂಥ ಗುರುಗ್ರಹ, 4ನೇ ಮನೆಯಲ್ಲಿರುವಂಥ ಕುಜಗ್ರಹ, ಇವಿಷ್ಟೆಲ್ಲವೂ ಸಹ ಒಂದಲ್ಲ ಒಂದು ವಾತಾವರಣಗಳನ್ನು, ಒಂದು ರೀತಿಯಾದಂತಹ ಕುಬ್ಜ ವಾತಾವರಣವನ್ನು, ಒಂದು ರೀತಿಯಾದಂಥ ಅಶಾಂತಿಯ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತೆ. ಮೀನರಾಶಿಯವರು ಬಹಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ನಿಮಗೆ ನಾನೊಂದು ಕಿವಿ ಮಾತನ್ನು ಹೇಳ್ತೇನೆ, ಶತ್ರುಗಳು ಕಂಡಾಗ ಮೌನವಾಗಿರಿ. ಮಿತ್ರರು ಸಿಕ್ಕಾಗ ಎಷ್ಟು ಅವಶ್ಯಕತೆಗೆ ಮೀರಿದಂತಹ ಮಾತುಗಳನ್ನು ಆಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ಕೌಟುಂಬಿಕ ವಿಚಾರಗಳನ್ನು ಬೇರೆಯವರ ಜೊತೆ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ಉರಿಯುವಂತಹ ಬೆಂಕಿಗೆ ತುಪ್ಪವನ್ನು ಹಾಕುವಂಥ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಆದ್ದರಿಂದ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ನಿಮಗೆ ಶನಿಗ್ರಹ ದೋಷದಲ್ಲಿದ್ದಾರೆ, ಜೊತೆಯಲ್ಲಿ ಕೇತುಗ್ರಹ ಜನ್ಮದಲ್ಲಿದ್ದಾರೆ. ನೀವು ಹನುಮಂತನ ದೇವಸ್ಥಾನ, ರಾಯರ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಇಷ್ಟು ಯಾವ ದೇವಸ್ಥಾನ ಸಿಕ್ಕಿದ್ರೂ ಸಹ ಅದಕ್ಕೆ ಹೋಗೋದು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ, ಪ್ರತಿ ಶನಿವಾರ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ, ಪ್ರತಿ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ, ನಿಮಗೆ ಯಾವಾಗ ಅವಕಾಶ ಸಿಗುತ್ತಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಜಾಸ್ತಿ ಚಿಂತನೆಯನ್ನು ಮಾಡಿ. ಯಾವುದಾದ್ರೂ ಭಗವದ್ಗೀತೆ, ರಾಮಾಯಣ, ಈ ಥರದ್ದು ಯಾವ್ದಾದ್ರು ಗ್ರಂಥಗಳನ್ನು ಓದೋದನ್ನು ಅಭ್ಯಾಸ ಮಾಡಿಕೊಂಡು ಜಾಸ್ತಿ ನಿಮ್ಮ ಸಮಯವನ್ನು ಈ ಓದುವುದಕ್ಕೋಸ್ಕರವಾಗಿ ಉಪಯೋಗಿಸಿ. ಎಲ್ಲೋ ಬೇರೆಯವ್ರ ಜೊತೆ ಓದೋ, ಯಾವುದೇ ವಿಚಾರಗಳಿಗೆ ನಾವು ಮಾತನಾಡ್ದೋ, ಇನ್ನೊಂದು ಯಾರ ಜೊತೆ ಒಂದು ಚರ್ಚೆಗೆ ಓದೋ, ಇದೆಲ್ಲವೂ ಸಹ ನಿಮಗೆ ಮಾರಕವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಈ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ. ಭಗವಂತ ನಿಮಗೆ ಒಳಿತನು.